ಸರ್, ಈ ಗೌರ್ಮೆಂಟ್ ಎಕ್ಸಾಮ್ ಬರಿತಿದ್ದಂಗೆನೆ ಈ ಕೆಲವೊಂದು ಜನರಲ್ ಕ್ವೆಶನ್ಸ್ಗಳಿರುತ್ತೆ ವಿದ್ಯಾರ್ಥಿಗಳಿಗೆ. ಏನಂತ ಅಂದ್ರೆ ನಾನು 10th ಮಾಡಿದ್ರೇ ನಂಗೆ ಸಿಗುತ್ತೆ, ಡಿಗ್ರಿ ಮಾಡಿದ್ಮೇಲೆ ಸಿಗುತ್ತೆ, ಪ್ಲಸ್ ಪಾಸಿಂಗ್ ಮಾರ್ಕ್ಸ್ ಏನಿರುತ್ತೆ ಸರ್ ಇದು? ಅದೆಲ್ಲ ಪಾಸಿಂಗ್ ಮಾರ್ಕ್ಸ್ ಅನ್ನೋದೆಲ್ಲ ತಪ್ಪು ಕಲ್ಪನೆ. ಈಗ ತಾವು KPSC ಅಥವಾ KA ಇಂದ ಎಕ್ಸಾಮ್ಸ್ ಗಳು ಕಂಡಕ್ಟ್ ಆಗ್ತಾವೆ, ತಾವು ನೋಡಿರ್ಬೋದು. ಅದರಲ್ಲಿ ನಿಮ್ಗೆ ಒಂದು ಜನರಲ್ ಡಿಗ್ರಿ ಪಾಸ್ ಆಗಿದ್ರೆ ಸಾಕು ಅಂತ ಕೇಳ್ತಾರೆ. ಯಾವುದೇ ನಿಗದಿತವಾದಂತ ಒಂದು ಪರ್ಸೆಂಟೇಜ್ ಆಗ್ಲಿ, ಅಕಾಡೆಮಿಕ್ ಪರ್ಸೆಂಟೇಜ್ ಆಗ್ಲಿ ಇರೋದಿಲ್ಲ. ಸೊ ತಾವು ಒಂದು ಎಕ್ಸಾಮ್ ನ ಡಿಗ್ರಿಯನ್ನ ಪಾಸ್ ಆಗಿದ್ರೆ ಸಾಕು. ಸೊ ನೀವು ಎಲ್ಲಾ ಪರೀಕ್ಷೆಗಳಿಗೆ ಅರ್ಹರಾಗಿರ್ತೀರಿ. ಸೊ ಆ ಪರೀಕ್ಷೆಗಳನ್ನ ತೆಗೆದುಕೊಳ್ಳಕ್ಕೆ ಕೂಡ ಒಂದು ಏಜ್ ಕ್ರೈಟೀರಿಯಾ ಇರುತ್ತೆ. ಆ ಏಜ್ ಕ್ರೈಟೀರಿಯಾ ಮತ್ತೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇಷ್ಟು ಮಾತ್ರ ಕನ್ಸಿಡರ್ ಮಾಡಲ್ಲ. ಸರ್, ಯಾರಿಗಿದ ಅವಕಾಶಗಳು ದೊರಕುತ್ತೆ ಮತ್ತು ಇದರ ಮಾನದಂಡ ಅವಕಾಶಗಳು ಅಂತಂದ್ರೆ ಅಲ್ಪಸಂಖ್ಯಾತರ ಸಮುದಾಯಗಳು ಏನಿವೆ, 6 ಕಮ್ಯುನಿಟಿಗಳೇನಿವೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮುಸ್ಲಿಮ್ಸ್, ಪಾರ್ಸೀಸ್, ಸಿಖ್, ಜೈನ್, ಬುದ್ಧಿಸ್ಟ್ ಮತ್ತು ಕ್ರಿಶ್ಚಿಯನ್ಸ್. ಈ ಸಮುದಾಯದ ಅರ್ಹ ಅಭ್ಯರ್ಥಿಗಳು ಅಂತಂದ್ರೆ ಒಂದೊಂದು ಎಕ್ಸಾಮ್ಸ್ಗಳು ಕೂಡ ಏನು ಸರ್ಕಾರ ನಿಗದಿಪಡಿಸಿರುವಂತಹ ಮಾನದಂಡಗಳಿವೆ. ಫಾರ್ ಎಕ್ಸಾಂಪಲ್ IAS ಮತ್ತು KS ಗೆ ಒಂದು ಜನರಲ್ ಡಿಗ್ರಿ ಆಗಿರಬೇಕು, ಗ್ರೂಪ್ ಸಿಗೂ ಕೂಡ ಜನರಲ್ ಡಿಗ್ರಿ ಆಗಿರಬೇಕು, ಪೊಲೀಸ್ ಕಾನ್ಸ್ಟೇಬಲ್ಗೆ 12th ಪಾಸ್ ಆಗಿದ್ರೆ ಸಾಕು, ಮತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಗಳಿಗೆ 10th ಪಾಸ್ ಆಗಿದ್ರೆ ಸಾಕು. ಇತ ವಿವಿಧ ಪರೀಕ್ಷೆಗಳಿಗೆ ನಿಗದಿಯಾಗಿರುವಂತಹ ಮಾನದಂಡಗಳನ್ನೇ ನಾವು ಕೂಡ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಅಂತ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಗಳನ್ನ ನೀಡ್ತಾ ಇದ್ದೀವಿ.